ನಮಸ್ತೆ. ಪ್ರಜಾ ಟಿವಿಯ ಎಲ್ಲ ವೀಕ್ಷಕರಿಗೂ ಯೋಗ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಅನಂತ್ ಯೋಗ ಗುರುಜಿ. ಇವತ್ತು ನಾವು ಧ್ಯಾನದ ಬಗ್ಗೆ ಸ್ವಲ್ಪ ಗಮನ ಕೊಡೋಣ. ಯೋಗಾಸನ ಮಾಡೋದ್ರಲ್ಲಿ ಹೇಗೆ ಕ್ರಮಬದ್ಧತೆ ಇದೆ ಅಂತ ತಿಳಿಸಿದ್ದೀನೋ ಹಾಗೆ ಪ್ರಾಣಾಯಾಮದಲ್ಲೂ ಕ್ರಮಬದ್ಧತೆ ಇದೆ. ಪ್ರಾಣಾಯಾಮದಲ್ಲಿ ಹೇಗೆ ಕ್ರಮಬದ್ಧವಾಗಿ ಪ್ರಾಣಾಯಾಮ ಮಾಡಬೇಕು ಹಾಗೆ ಧ್ಯಾನದಲ್ಲೂ ಕ್ರಮಬದ್ಧತೆ ಇದೆ. ಈ ಧ್ಯಾನ ಅಂದರೆ ಏನು ಮೊದಲಿಂದ ನಮಗೆ ಅರ್ಥ ಆಗಬೇಕು. ವಾಟ್ ಈಸ್ ಧ್ಯಾನ? ಧ್ಯಾನ ಅನ್ನೋ 2 ಅಕ್ಷರ ಹೇಳುತ್ತೆ ಯಾವುದಾದ್ರೂ ವಿಚಾರ ಆಗಲಿ ಅಲ್ಲೇ ಮನಸ್ಸನ್ನು ನಿಲ್ಲಿಸಿದ್ರೆ ಅದು ಧ್ಯಾನ. ಸಾಮಾನ್ಯವಾಗಿ ನೀವೆಲ್ಲ ಗಮನಿಸಿರ್ತೀರ, ಮನೆಯಲ್ಲಿ ಹೆಣ್ಮಕ್ಳು ತಾಯಂದರು ಅಡುಗೆ ಮಾಡ್ತಾ ಇರ್ತಾರೆ. ಮಕ್ಕಳ ಬಗ್ಗೆನೋ ಅಥವಾ ಗಂಡನ ಬಗ್ಗೆನೋ ಏನೋ ಯೋಚನೆ ಮಾಡ್ತಾ ಅಡುಗೆ ಮಾಡ್ತಾ ಇರ್ತಾರೆ. ಕೆಲಸ ಇಲ್ಲಿ ನಡೀತಾ ಇರುತ್ತೆ, ಮನಸ್ಸೆಲ್ಲ ಅಲ್ಲೆಲ್ಲೋ ಇರುತ್ತೆ. ಆವಾಗ ಏನು ಹೇಳ್ತಾರೆ, ಅಯ್ಯೋ ಸುಮಿತ್ರಮ್ಮ ಅವರಿಗೆ ಅವ್ರ ಮಗಳ ಮೇಲೇ ಧ್ಯಾನ, ಎಲ್ಲೇ ಹೋಗಲಿ ಎಲ್ಲೇ ಕೂತ್ಕೊಳ್ಳಿ ಏನಾದರೂ ಮಾಡಲಿ ಮಗಳ ಕಡೆನೇ ಅವ್ರಿಗೆ ಧ್ಯಾನ ಇರುತ್ತೆ. ಈ ಶಬ್ದದ ಅರ್ಥ ನಿಮಗೆ ಗೊತ್ತಾಗುತ್ತೆ. ಧ್ಯಾನ ಅಂದರೆ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದು. ಅದು ವಸ್ತು ಇರ್ಬೋದು, ವಿಷಯ ಇರ್ಬೋದು, ಅಥವಾ ಉಸಿರಾಟದ ಕ್ರಿಯೆ ಆದರೂ ಇರ್ಬೋದು. ಈ ಒಂದು ಕಡೆ ಮನಸ್ಸನ್ನು ನಿಲ್ಲಿಸ್ತಕ್ಕಂಥ ಅಭ್ಯಾಸವನ್ನು ತರಿಸೋದು ಧ್ಯಾನ. ಸಾಮಾನ್ಯವಾಗಿ ನೀವು ಧ್ಯಾನ ಕ್ಲಾಸಿಗೆ ಹೋಗಿದರೆ ನಿಮಗೆ ಗೊತ್ತಾಗುತ್ತೆ. ಯಾವುದಾದ್ರೂ ಒಂದು ಮಂತ್ರದ ಮೇಲೆ ಧ್ಯಾನ ಮಾಡಿ, ಓಂಕಾರದ ಮೇಲೆ ಧ್ಯಾನ ಮಾಡಿ, ನಿಮಗೆ ಪ್ರಿಯವಾದಂಥ ದೇವರನ್ನು ನೆನಪು ಮಾಡಿಕೊಂಡು ಧ್ಯಾನ ಮಾಡಿ, ಅಥವಾ ಉದಯಿಸ್ತಾ ಇರ್ತಕ್ಕಂಥ ಸೂರ್ಯ ಇಲ್ಲ ಬೆಳಕು ಜ್ಯೋತಿ ಇದನ್ನು ನೆನಪು ಮಾಡಿಕೊಂಡು ಧ್ಯಾನ ಮಾಡಿ ಅಂತ ನೀವು ಹೇಳ್ತೀರ, ಕೇಳ್ತೀರ, ಓದಿರ್ತೀರ, ತಿಳ್ಕೊಂಡಿರ್ತೀರ. ಆದರೆ ಅದೆಲ್ಲವನ್ನು ಮಾಡಬೇಕು ಅಂದರೆ ಮನಸ್ಸು ಒಂದು ಕಡೆ ನಿಂತಿರಬೇಕಲ್ವಾ? ಈ ಮನಸ್ಸನ್ನು ಒಂದು ಕಡೆ ನಿಲ್ಲಿಸಬೇಕು ಅಂದರೆ ಆ ಧ್ಯಾನ ಸ್ಥಿತಿಗೆ ನಾವು ನಿಂತ್ಕೋಬೇಕು. ಅಂದರೆ ಅದಕ್ಕಿಂತ ಮುಂಚೆ ಉಸಿರಾಟದ ಕ್ರಿಯೆ ಕಡೆ ನಾವು ಗಮನ ಕೊಡಬೇಕಾಗತ್ತೆ. ಇವತ್ತು ಧ್ಯಾನವನ್ನು ಹೇಗೆ ಮಾಡಬೇಕು, ಅಭ್ಯಾಸದ ಕ್ರಮ ಏನು ಅಂತ ತಿಳಿಸ್ಕೊಡ್ತೀನಿ. ಅದನ್ನು ತಿಳ್ಕೊಳ್ಳಿ. ಧ್ಯಾನ ಕೇವಲ ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದಿಲ್ಲ, ನೆನಪಿರಲಿ. ಧ್ಯಾನ ಇಡೀ ನಿಮ್ಮ ಜೀವನವನ್ನೇ ಸುಸ್ಥಿತಿಯಲ್ಲಿಡುತ್ತೆ. ನಿಮ್ಮ ಆಲೋಚನೆಗಳು ಸುಸ್ಥಿತಿಗೆ ಬರ್ತವೆ, ದುರ್ಬಲ ಮನಸ್ಸು ಪ್ರಬಲ ಆಗುತ್ತೆ. ಅಂದರೆ ವೀಕ್ ಮೈಂಡ್ ಸ್ಟ್ರಾಂಗ್ ಮೈಂಡ್ ಆಗುತ್ತೆ. ನಿಮ್ಮ ನೆಗೆಟಿವ್ ಥಾಟ್ಸ್ ಹೋಗಿ ಬರೀ ಪಾಸಿಟಿವ್ ಥಾಟ್ಸ್ ಬರುತ್ತೆ. ನಿಮ್ಮ ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಂಡ್ರೆ ಆ ಗುರಿಯನ್ನು ಅತ್ಯಂತ ಶೀಘ್ರವಾಗಿ ನೀವು ಗುರಿಯನ್ನು ತಲುಪ್ಬೋದು. ನಮ್ಮ ಮನಸ್ಸು ಆಚೆ ಈಚೆ ಡೈವರ್ಟ್ ಆಗಿಬಿಟ್ರೆ ನಾವು ಗುರಿ ರೀಚ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಮನಸ್ಸನ್ನು ಕಣ್ಣಿಗೆ ಕಾಣದಂಥ, ಕೈಗೆ ಸಿಗದಂಥ ಈ ಮನಸ್ಸನ್ನು ಪ್ರಬಲ ಮಾಡೋದು, ಪ್ರಬಲ ಮಾಡಿ ಅಲ್ಲೇ ಮೌಲ್ಡ್ ಮಾಡೋದು, ಅದು ಧ್ಯಾನ ಹೇಳ್ಕೊಡುತ್ತೆ. ಧ್ಯಾನಕ್ಕೆ ಅಗಾಧವಾದ ಶಕ್ತಿ ಇದೆ. ಧ್ಯಾನವನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ಆದರೆ ನಿರೀಕ್ಷೆಗೂ ಮೀರಿದ ಬದಲಾವಣೆ ನಿಮ್ಮಲ್ಲಾಗುತ್ತೆ. ಸಮಾಜದಲ್ಲಿ ಬದಲಾವಣೆ ಆಗುತ್ತೆ. ಸಮಾಜನೇ ಸುಸ್ಥಿತಿಗೆ ಬರುತ್ತೆ. ಪ್ರತಿದಿನ ಕೇವಲ 10-15 ನಿಮಿಷ ಧ್ಯಾನ ಮಾಡಿ ಸಾಕು. ಬನ್ನಿ, ಆ ಧ್ಯಾನ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಯಾವಾಗಲೂ ಏನೇನೋ ಧ್ಯಾನ ಅಭ್ಯಾಸ ಮಾಡ್ತಾ ಇರ್ತೀರ, ಅದೆಲ್ಲ ಧ್ಯಾನ. ಧ್ಯಾನಕ್ಕೆ ಮೊದಲು ಸಿದ್ಧತೆ ಬೇಕಾಗುತ್ತೆ. ಆ ಸಿದ್ಧತೆ ಏನು ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಬನ್ನಿ, ಧ್ಯಾನಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು, ಧ್ಯಾನವನ್ನು ಹೇಗೆ ಅಭ್ಯಾಸ ಮಾಡಬೇಕು, ಅಭ್ಯಾಸ ಮಾಡ್ತಾ ಮಾಡ್ತಾ ಎಷ್ಟು ಸಮಯ ಆದಮೇಲೆ ಧ್ಯಾನ ಸಿದ್ಧಿಸುತ್ತೆ, ಆ ಎಲ್ಲ ವಿಚಾರಗಳನ್ನು ನಾನು ತಿಳಿಸ್ಕೊಡ್ತೇನೆ. ಧ್ಯಾನ ಅಂದ ಕೂಡಲೇ ಸಹಜವಾಗಿ ನಮ್ಮ ಮನಸ್ಸಿಗೆ ಬರೋದು ಮನಸ್ಸು ಶಾಂತವಾಗಿರುತ್ತೆ, ತಾಳ್ಮೆ ಜಾಸ್ತಿ ಆಗುತ್ತೆ, ಹಾಗೆ ಏಕಾಗ್ರತೆ ಹೆಚ್ಚಾಗುತ್ತೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಆದರೆ ಧ್ಯಾನ ಮಾಡೋದು ಹೇಗೆ ಅಂತ ಬಹಳ ಜನಕ್ಕೆ ಗೊಂದಲ ಇದೆ.
ಧ್ಯಾನ ಅಂದರೆ ಏನು? ಮನಸ್ಸನ್ನು ಒಂದು ಕಡೆ ನಿಲ್ಲಿಸೋದನ್ನು ಧ್ಯಾನ ಅಂತ ಕರೀತಾರೆ. ಅದರಲ್ಲಿ ತುಂಬ ಕಡೆ ನೀವು ಹೋದಾಗ ಧ್ಯಾನ ಕ್ಲಾಸ್ಗಳಿಗೆ ಒಂದು ಮಂತ್ರದ ಬಗ್ಗೆ ಧ್ಯಾನವನ್ನು ಹೇಳ್ಕೊಡ್ತಾರೆ, ಅಥವಾ ಯಾವುದಾದ್ರೂ ಶಬ್ದದ ಬಗ್ಗೆ ಧ್ಯಾನವನ್ನು ಹೇಳ್ಕೊಡ್ತಾರೆ, ಅಥವಾ ನಿಮ್ಮ ಇಷ್ಟ ದೇವರನ್ನು ನೆನ್ಪು ಮಾಡ್ಕೊಳ್ಳಿ, ಅದು ಧ್ಯಾನ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಹಾಗಾಗಿ ಬಹಳ ಜನಗಳಿಗೆ ಇದ್ರ ಬಗ್ಗೆ ಗೊಂದಲ ಇದೆ. ನಾನು ಧ್ಯಾನ ಮಾಡ್ತೀನಿ, ಆದರೆ ಮನಸ್ಸಲ್ಲಿ ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಬರೀ ಗೊಂದಲ. ಯಾಕೆ ಈ ಥರ ಆಗ್ತಿದೆ ಅಂತ ಕೇಳ್ತಾರೆ. ನೋಡಿ, ನಾನು ನಿಮಗೆ ತಿಳಿಸ್ತೀನಿ. ಧ್ಯಾನ ಅದೆಲ್ಲ ಹೌದು. ಧ್ಯಾನಕ್ಕೆ ಪೂರ್ವಭಾವಿ ಸಿದ್ಧತೆ ಬೇಕು. ಪೂರ್ವಭಾವಿ ಸಿದ್ಧತೆ ಅಂದರೆ ಏನು? ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತಿರುತ್ತೆ, ಒಂದು ಮನೆ ಕಟ್ಟಬೇಕು, ಸುಂದರವಾದ ಮನೆ ಕಟ್ಟಬೇಕು ಅಂದರೆ ಅದಕ್ಕಿಂತ ಮುಂಚೆ ಗೋಡೆ ರೆಡಿ ಆಗಬೇಕಾಗುತ್ತೆ. ಗೋಡೆಗಿಂತ ಮುಂಚೆ ಫೌಂಡೇಶನ್ ಇರಬೇಕಾಗತ್ತೆ. ಫೌಂಡೇಶನಿಗಿಂತ ಮುಂಚೆ ಭೂಮಿಯನ್ನು ಸಮತಟ್ಟಾಗಿ ರೆಡಿ ಮಾಡ್ಕೋಬೇಕಾಗತ್ತೆ. ಅಂದರೆ ಭೂಮಿಗೆ ಸರಿಯಾಗಿರಬೇಕು. ಹಾಗೆ ಧ್ಯಾನ ಮಾಡಬೇಕು ಅಂದರೆ ಮೊದಲು ಹಸಿವಾಗಿರಬೇಕು, ಆಯಾಸವಾಗಿರಬೇಕು, ನಿರೀಕ್ಷೆಗಳಿರಬಾರ್ದು. ಈ ರೀತಿ 3 ಸಿದ್ಧತೆಗಳನ್ನು ಮಾಡಿಕೊಂಡು ಆನಂತರ ಧ್ಯಾನಕ್ಕೆ ಕೂತರೆ ಧ್ಯಾನ ಸರಾಗವಾಗಿ ಸಹಜವಾಗಿ ಆಗುತ್ತೆ. ಈ ಧ್ಯಾನವನ್ನು ಮಾಡಬೇಕು ಅಂದಾಗ ಮೊದಲ ಅಭ್ಯಾಸ ಏನು ಅಂದರೆ ಮನಸ್ಸನ್ನು ಒಂದು ಕಡೆ ನಿಯಂತ್ರಿಸೋದು. ಅಂದರೆ ಚಂಚಲವಾಗಿರ್ತಕ್ಕಂಥ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸೋದೇ ಧ್ಯಾನ. ಒಂದು ಕಡೆ ಕೇಂದ್ರೀಕರಿಸೋದು ಹೇಗೆ? ಸೂರ್ಯನ ಬಿಸಿಲು ಎಲ್ಲ ಕಡೆ ಬೀಳುತ್ತೆ. ನಾವು ಇಡೀ ದಿನ ಸೂರ್ಯನ ಬಿಸಿಲಲ್ಲಿದ್ದರೂ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಅದೇ ಸೂರ್ಯನ ಬಿಸಿಲನ್ನು ಅಂಗೈಯಷ್ಟು ಅಗಲನ ಬೂತುಗಾಜಲ್ಲಿ ಕೇಂದ್ರೀಕರಿಸಿದ್ದೇ ಆದರೆ ಅಗ್ನಿಯೇ ಶುರುವಾಗುತ್ತೆ. ಅಂದರೆ ಬೆಂಕಿ ಹತ್ಕೊಳ್ಳುತ್ತೆ, ಜ್ವಾಲೆ ಚಿಮ್ಮುತ್ತೆ. ಹಾಗೆ ನಮ್ಮ ಚಂಚಲ ಮನಸ್ಸು, ನಮ್ಮ ದುರ್ಬಲ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿದ್ದೇ ಆದರೆ ಮನಸ್ಸಿಗೆ ಅಗಾಧವಾದ ಶಕ್ತಿ ಲಭಿಸುತ್ತೆ. ನಾವು ಏನು ಇಚ್ಛೆ ಪಡ್ತೀವೋ ಅದನ್ನು ಸಾಧಿಸ್ಬೋದು. ಹಾಗಾಗಿ ನಮ್ಮ ಮನಸ್ಸಿಗೆ ಅಗಾಧವಾದ ಶಕ್ತಿಯನ್ನು ತಂದುಕೊಡ್ಲಿಕ್ಕೆ, ನೆಮ್ಮದಿಯನ್ನು ತಂದುಕೊಡ್ಲಿಕ್ಕೆ, ಶಾಂತಿಯನ್ನು ತಂದುಕೊಡ್ಲಿಕ್ಕೆ ಈ ಧ್ಯಾನ ಸಹಾಯ ಮಾಡುತ್ತೆ. ಕೇವಲ ಮನಸ್ಸಿನ ಸಮಾಧಾನ ಶಾಂತಿ ಅಷ್ಟೇ ಅಲ್ಲ, ಜನ್ಮಗಳನ್ನೇ ನಮ್ಮನ್ನು ಉದ್ಧಾರ ಮಾಡುತ್ತೆ ಈ ಧ್ಯಾನ ಅಭ್ಯಾಸ. ಹಾಗಾಗಿ ಈ ಧ್ಯಾನ ಅಭ್ಯಾಸವನ್ನು ಹೇಗೆ ಮಾಡಬೇಕು ಅಂತ ಗಮನ ಇಟ್ಟು ಕಲ್ತ್ಕೊಳ್ಳಿ. ನಾನಿವತ್ತು ಧ್ಯಾನದ ಮೊದಲನೇ ಮೆಟ್ಟಿಲು ಅಂದರೆ ಮನಸ್ಸನ್ನು ಒಂದು ಕಡೆ ಹೇಗೆ ನಿಲ್ಲಿಸಬೇಕು ಅಂತ ತಿಳಿಸ್ಕೊಡ್ತೇನೆ. ನೋಡಿ, ದೇಹವನ್ನು ಯಾವುದಾದ್ರೂ ಒಂದು ಭಂಗಿಯಲ್ಲಿ ನೇರವಾಗಿ ಇಟ್ಕೊಳ್ಳಿ. ಆದಷ್ಟು ಕೈಗಳನ್ನು ಚಿನ್ಮುದ್ರೆಯಲ್ಲೇ ಇಟ್ಕೊಳ್ಳಿ. ಚಿನ್ಮುದ್ರೆನೇ ಯಾಕೆ ಒಳ್ಳೆಯದು ಅಂತ ಹೇಳ್ತೀನಿ. ಮೆದುಳಿಗೆ ಸಂಬಂಧಪಟ್ಟಂಥ ನರ ಕೇಂದ್ರಗಳು ಇಲ್ಲಿ ಪಾಯಿಂಟ್ಸ್ ಇರುತ್ತೆ. ಹಾಗೆ ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟಂಥ ನರ ಕೇಂದ್ರಗಳು ಇಲ್ಲಿ ಇರುತ್ತೆ. ಈ ಮೆದುಳು ಮತ್ತು ಉಸಿರಾಟದ ಕ್ರಿಯೆಗೆ ಸಂಬಂಧಪಟ್ಟಂಥ ನರ ಕೇಂದ್ರಗಳನ್ನು ಒತ್ತಿ ಹಿಡಿಯೋದ್ರಿಂದ ಸಹಜವಾಗಿ ನಿಮ್ಮ ಮನಸ್ಸು ಒಂದು ಕಡೆ ನೆಲೆ ನಿಲ್ಲುತ್ತೆ. ಯಾಕೆ ಅಂದರೆ ನಾವು ಮಾಡ್ತಕ್ಕಂಥ ಆಲೋಚನೆಗೂ ನಮ್ಮ ಉಸಿರಾಟದ ಕ್ರಿಯೆಗೂ ನೇರವಾದ ಸಂಬಂಧಗಳಿರುತ್ತೆ. ಹಾಗಾಗಿ ನಮ್ಮ ಋಷಿ ಮಹರ್ಷಿಗಳು ಹೇಳಿದ್ದು, ಉಸಿರಾಟದ ಕ್ರಿಯೆ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದೇ ಆದರೆ ಸಂಪೂರ್ಣವಾಗಿ ನಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸ್ಬೋದು ಅಂತ. ಯಾಕೆ ಅಂದರೆ ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ದುಃಖ ಆದಾಗ ನೋಡಿ, ಬೇರೆ ರೀತಿಯೇ ಉಸಿರಾಡ್ತೀವಿ. ಹೇಗೆ ಉಸಿರಾಡ್ತೀವಿ ಅಂತ ಗಾಳಿ ತುಂಬಿಕೊಂಡು ಹೊರ ಹಾಕ್ತೀವಿ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಗಾಳಿಯನ್ನು ಇನ್ಹೇಲ್ ಮಾಡ್ತೀವಿ, ಆಮೇಲೆ ಎಕ್ಸೇಲ್ ಮಾಡ್ತೀವಿ. ಅದನ್ನು ಬಿಕ್ಕಿ ಅಳ್ತಾ ಇದ್ದಾರೆ ನೋಡು ಅಂತ ಹೇಳ್ತೀವಿ. ಹಾಗೆ ಗೊಂದಲ ಆದರೆ, ಹತಾಶೆ ಆದರೆ, ನಿರಾಶೆ ಆದರೆ ನಿಟ್ಟುಸಿರನ್ನು ಬಿಡ್ತೀವಿ. ಹೇಗೆ? ಈ ರೀತಿ ನಿಟ್ಟುಸಿರನ್ನು ಬಿಡ್ತೀವಿ. ಅಂದರೆ ಉದ್ವೇಗಕ್ಕೆ ಒಳಗಾದಾಗ ಬೇಗ ಉಸಿರಾಡ್ತೀವಿ. ಅದನ್ನೇ ಕೆಲವರು ತಮಾಷೆ ಮಾಡ್ತಿರ್ತಾರೆ, ನೋಡು ಸಿಟ್ಟು ಬಂದಿದೆ ಹೆಂಗೆ ಬುಸ್ಕುಡ್ತಿದ್ದಾನೆ ಹಾವು ಥರ ಅಂತ. ಅಂದರೆ ಸಿಟ್ಟು ಬಂದಾಗ ಬಹಳ ಫಾಸ್ಟಾಗಿ ಉಸಿರಾಡ್ತೀವಿ, ವೇಗವಾಗಿ ಉಸಿರಾಡ್ತೀವಿ. ಹಾಗೆ ಹತಾಶೆ ನಿರಾಶೆಗಳಾದಾಗ ನಿಟ್ಟುಸಿರು ಬರುತ್ತೆ. ಹಾಗೆ ನಿಮಗೆ ಹೆದರಿಕೆ ಆದರೆ ಬೇಗ ಉಸಿರಾಡ್ತೀವಿ. ಆ ಬೇಗ ಉಸಿರಾಡಿದಾಗ ಹೃದಯ ಡಗಡಗ ಅಂತ ಹೊಡ್ಕೊಳ್ತಾ ಇರುತ್ತೆ. ನೆನ್ಪಿಟ್ಕೊಳ್ಳಿ,
ದುಃಖ ಆದಾಗ ಬೇರೆ ರೀತಿ ಉಸಿರಾಡ್ತೀವಿ, ಕೋಪ ಬಂದಾಗ ಬೇರೆ ರೀತಿ ಉಸಿರಾಡ್ತೀವಿ, ಹತಾಶೆ ನಿರಾಶೆಗಳಾದಾಗ ಬೇರೆ ರೀತಿ ಉಸಿರಾಡ್ತೀವಿ. ಅಲ್ಲಿಗೆ ಚಿಕ್ಕ ಮಕ್ಕಳಿಗೂ ಅರ್ಥ ಆಗೋದೇನು ಅಂದರೆ, ನಮ್ಮ ಆಲೋಚನೆಗಳು ಬದಲಾದಾಗ ನಮ್ಮ ಉಸಿರಾಟದ ಕ್ರಿಯೆ ಕೂಡ ಬದಲಾಗಿರುತ್ತೆ ಅಂತ. ಇದನ್ನು ಋಷಿ ಮಹರ್ಷಿಗಳು ಕಂಡಿಡ್ಕೊಂಡು ಎಷ್ಟು ಸರಳವಾಗಿ ಇದನ್ನು ಅಭ್ಯಾಸಕ್ಕೆ ತಂದಿದ್ದಾರೆ ಅಂದರೆ, ಕಣ್ಣಿಗೆ ಕಾಣದಂಥ ಕೈಗೆ ಸಿಗದಂಥ ಈ ಮನಸ್ಸಿನ ಆಲೋಚನೆಯನ್ನು ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಹೇಗೆ ಬೇಕಾದರೂ ಉಸಿರಾಟದ ಕ್ರಿಯೆಯನ್ನು ಹಿಡಿತದಲ್ಲಿ ತಂದ್ಕೋಬೋದು. ಸ್ವಲ್ಪ ಸ್ವಲ್ಪನೇ ಗಾಳಿ ತುಂಬ್ಕೋಬೋದು, ನಿಧಾನವಾಗಿ ಗಾಳಿ ತುಂಬ್ಕೋಬೋದು, ಬಿಟ್ಟು ಬಿಟ್ಟು ಗಾಳಿಯನ್ನು ತುಂಬ್ಕೋಬೋದು. ಹಾಗೆ ಸ್ವಲ್ಪ ತುಂಬ್ಕೊಳ್ಳೋದು, ಹಿಡಿದಿಟ್ಕೊಳ್ಳೋದು, ಮತ್ತೆ ಸ್ವಲ್ಪ ತುಂಬ್ಕೊಳ್ಳೋದು, ಹಿಡಿದಿಟ್ಕೊಳ್ಳೋದು. ಹೀಗೆ ಯಾವುದೇ ರೂಪದಲ್ಲಿ ಬೇಕಾದರೂ ಉಸಿರಾಟದ ಕ್ರಿಯೆ ಮೇಲೆ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸ್ಬೋದು. ಹಾಗಾಗಿ ಎಲ್ಲ ಅಭ್ಯಾಸಗಳು ಮನಸ್ಸನ್ನು ಒಂದು ಕಡೆ ನೆಲೆ ನಿಲ್ಲಿಸುತ್ತೆ. ಪ್ರಾಣಾಯಾಮ ನಿಮ್ಮ ದೇಹ ಮನಸ್ಸನ್ನು ಒಂದು ಮಾಡಿದರೆ, ಧ್ಯಾನ ಆ ಒಂದು ಮಾಡಿದಂಥದನ್ನು ಸ್ಥಿರವಾಗಿ ಉಳಿಸುತ್ತೆ. ಹಾಗಾಗಿ ಧ್ಯಾನದ ಮೊದಲನೇ ಮೆಟ್ಲೆ ನಿಧಾನವಾಗಿ ಉಸಿರಾಡೋದು. ನಿಧಾನವಾಗಿ ಉಸಿರಾಟ ಇರಬೇಕು, ಸಂಪೂರ್ಣವಾಗಿರಬೇಕು, ಸರಾಗವಾಗಿ ಇರಬೇಕು, ಅಡೆತಡೆ ರಹಿತವಾಗಿರಬೇಕು. ಹಾಗೆ ಉಸಿರಾಡಬೇಕಾದ್ರೆ ಮೂಗಿನ ಹೊರಳೆಯ ಕಡೆ ನಮ್ಮ ಗಮನ ಇರಲಿ. ಅಂದರೆ ಉಸಿರಾಟದ ಕ್ರಿಯೆ ಬಿಟ್ಟು ಬೇರೆ ಎಲ್ಲೂ ನಮ್ಮ ಗಮನ ಹೋಗಬಾರ್ದು. ಈ ಅಭ್ಯಾಸವನ್ನು ಹಿಡಿತದಲ್ಲಿ ಸಾಧನೆ ಮಾಡಬೇಕು ಅಂದರೆ ಕನಿಷ್ಠ ಪಕ್ಷ 10ರಿಂದ 15 ಸೆಕೆಂಡು ಗಾಳಿಯನ್ನು ತುಂಬ್ಕೊಳ್ಳಿ, ಹಾಗೆ 10ರಿಂದ 15 ಸೆಕೆಂಡು ಗಾಳಿಯನ್ನು ಹೊರಹಾಕಿ. ಈ ರೀತಿ ಸಂಪೂರ್ಣವಾದ ಉಸಿರಾಟದ ಕ್ರಿಯೆ ಮೇಲೆ ಹಿಡಿತ ಸಾಧಿಸೋದರಿಂದ ನಮ್ಮ ಚಂಚಲ ಮನಸ್ಸು ಹೇಳದೆ ಕೇಳದೆ ಕೇವಲ 6 ತಿಂಗಳಲ್ಲಿ ಒಂದು ಕಡೆ ನೆಲೆ ನಿಲ್ಲುತ್ತೆ. ನೆನಪಿರಲಿ, ಸರಿಯಾದ ಪ್ರಯತ್ನ ಬೇಕು. ಸರಿಯಾದ ಪ್ರಯತ್ನ ಇಲ್ಲಾಂದರೆ ಈ ಅಭ್ಯಾಸದಲ್ಲಿ ನಾವು ಯಶಸ್ಸನ್ನು ಕಾಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈ ಅಭ್ಯಾಸವನ್ನು ಚೆನ್ನಾಗಿ ಮಾಡೋಣ. ಕೈಗಳನ್ನು ಚಿನ್ಮುದ್ರೆಯಲ್ಲಿ ಇಟ್ಕೊಳ್ಳಿ, ಬೆನ್ನು ನೇರ ಇಟ್ಕೊಳ್ಳಿ, ಕಣ್ಣನ್ನು ಮುಚ್ಚಿ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಗಾಳಿಯನ್ನು ತುಂಬ ತುಂಬಿಕೊಳ್ಳಿ. ಅಷ್ಟೇ ನಿಧಾನವಾಗಿ ಪೂರ್ತಿ ಗಾಳಿಯನ್ನು ಹೊರಹಾಕಿ. ಸಂಪೂರ್ಣವಾದ ಗಮನ ಉಸಿರಾಟದ ಕ್ರಿಯೆ ಕಡೆ ಇರಲಿ. ಮನಸ್ಸಿನ ಸ್ವಭಾವನೆ ಚಂಚಲ. ಒಮ್ಮೆ ಉಸಿರಾಟದ ಕ್ರಿಯೆ ಕಡೆ ಇದ್ದರೆ ಮತ್ತೊಂದು ಸರಿ ಇನ್ನೆಲ್ಲೋ ಹೋಗಿರುತ್ತೆ. ಅಲ್ಲಿ ಕೂಡ ನಮ್ಮ ಮನಸ್ಸು ಒಂದು ಕಡೆ ಇರೋದಿಲ್ಲ. ಆ ಜಾಗ ಬಿಟ್ಟು ಅಥವಾ ಆ ವಿಷಯ ಬಿಟ್ಟು ಆ ವಸ್ತು ಬಿಟ್ಟು ಮತ್ತಿನ್ನೆಲ್ಲೋ ಹೋಗುತ್ತೆ. ಹೀಗೆ ಸುತ್ತಾಡ್ತಾನೇ ಇರುತ್ತೆ ನಮ್ಮ ಮನಸ್ಸಿನ ಆಲೋಚನೆಗಳು. ಹಾಗಾಗಿ ಹತಾಶೆ ನಿರಾಶೆ ಆಗೋದು ಬೇಡ. ಮತ್ತೆ ವಾಪಸ್ ಉಸಿರಾಟದ ಕ್ರಿಯೆ ಕಡೆನೇ ಬನ್ನಿ. ಈ ರೀತಿ ಧ್ಯಾನಾಭ್ಯಾಸವನ್ನು ಮಾಡಿ. ಬಹಳ ಸರಳವಾಗಿದೆ. ಇದಕ್ಕೆ ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಇದಕ್ಕೆ ಯಾವುದೇ ಶ್ರಮವನ್ನು ಹಾಕಬೇಕಾಗಿಲ್ಲ. ಇದಕ್ಕೆ ಬೇಕಾಗಿರೋದು ಇಚ್ಛೆ. ನಮಗೆ ಇಚ್ಛೆ ಇದ್ದರೆ ಸಾಕು, ಕೂತು ಜಾಗದಲ್ಲೇ ಈ ಅಭ್ಯಾಸವನ್ನು ಮಾಡ್ಬೋದು. ಧ್ಯಾನಾಭ್ಯಾಸ ಬಹಳ ಮಹತ್ವಪೂರ್ಣವಾದಂಥ ಅಭ್ಯಾಸ. ನಾನು ನಿಮಗೆ ತುಂಬ ಸಂಕ್ಷಿಪ್ತವಾಗಿ ತಿಳಿಸಿದ್ದೀನಿ. ಈ ಅಭ್ಯಾಸವನ್ನು ಮಾಡಿ. ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ಬೇಕು ಅಂದರೆ, ಈ ಅಭ್ಯಾಸವನ್ನು ತುಂಬ ಚೆನ್ನಾಗಿ ಕಲ್ತ್ಕೋಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ನೀವು ನಮ್ಮಲ್ಲಿಗೆ ಬನ್ನಿ. ನಾವು ಇದ್ರ ಬಗ್ಗೆ ಇನ್ನೂ ಮುಂದುವರೆದಂಥ ಅಭ್ಯಾಸ ಕ್ರಮಗಳನ್ನು ತಿಳಿಸ್ಕೊಡ್ತೇವೆ. ಯಾಕೆ ಅಂದರೆ ಧ್ಯಾನ ನಮ್ಮ ಮನಸ್ಸನ್ನು ಶಾಂತವಾಗಿಡುತ್ತೆ. ಮನಸ್ಸು ಶಾಂತವಾಗಿದ್ದರೆ ನಮ್ಮ ಜೀವನ ಸುಂದರವಾಗಿರುತ್ತೆ. ನಮ್ಮ ಜೀವನ ಸುಂದರವಾಗಿದ್ದರೆ ನಮ್ಮ ಆತ್ಮೀಯರು ಆಗಲಿ, ಸಂಬಂಧಿಗಳಾಗಲಿ, ಅಂದರೆ ಸಂಬಂಧ ಮತ್ತು ಸ್ನೇಹ ಚೆನ್ನಾಗಿರುತ್ತೆ. ಸಂಬಂಧ ಸ್ನೇಹ ಚೆನ್ನಾಗಿದ್ದರೆ ಸಮಾಜ ಚೆನ್ನಾಗಿರುತ್ತೆ. ಹಾಗಾಗಿ ಸುಂದರವಾದ ಸಂತೋಷವಾದ ಸಮಾಜ ನಮ್ಮದಾಗಬೇಕು ಅಂದರೆ ನಾವೆಲ್ಲರೂ ಪ್ರತಿನಿತ್ಯ ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸ್ಕೋಬೇಕಾಗಿದೆ. ಇಷ್ಟು ಹೇಳ್ತಾ ನಾನು ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಶುಭವನ್ನು ಹಾರೈಸ್ತೀನಿ. ಈ ದಿನ ಶುಭವಾಗಿರಲಿ.